ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಸ್ಕೆಚ್ ಪೆನ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರೋ ಬುಕ್ ಮಾರ್ಕ್ನ ರೆಡಿ ಮಾಡೋದು ಹೇಗೆ ಅಂತ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ಸ್ಕೆಚ್ ಪೆನ್ಸ್ ಏನು ನೋಡ್ತಿದ್ದೀರಾ, ಇದು ಆಲ್ಮೋಸ್ಟ್ ಒಂದು 5 to 7 ಇಯರ್ಸ್ ಅಷ್ಟು ಹಳೆ ಸ್ಕೆಚ್ ಪೆನ್ಸ್. ಸೊ ಇದರಲ್ಲಿ ಬ್ಲ್ಯಾಕ್ ಕಲರ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕಲರ್ಸು ಅವೈಲೇಬಲ್ ಇದೆ. ಅದರ ಜೊತೆಗೆ ನನ್ನ ಹತ್ರ ಡೋಮ್ಸ್ ಬ್ರ್ಯಾಂಡ್ದು ಸ್ಕೆಚ್ ಪೆನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಕಂಪ್ಲೀಟ್ 12 ಕಲರ್ಸ್ ಇನ್ಕ್ಲೂಡಿಂಗ್ ಬ್ಲ್ಯಾಕ್ ಇದೆ. ಇದು ಕೂಡ ಒಂದು 4 to 5 ಇಯರ್ಸ್ ಆಗಿರ್ಬೋದು. ಸೊ ಈ ಸ್ಕೆಚ್ ಪೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಕಲರಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈಗ ಮಾರ್ಕೆಟಲ್ಲಿ ವಾಟರ್ ಕಲರ್ ಸ್ಕೆಚ್ ಪೆನ್ಸ್ ಅಂತ ತುಂಬ ವೆರೈಟೀಸ್ ಇದೆ. ಹಾಗಾಗಿ ನಮ್ಮ ಹತ್ರ ಈ ರೀತಿಯಾಗಿ ಅವೈಲೇಬಲ್ ಇರೋ ಸ್ಕೆಚ್ ಪೆನ್ಸನ್ನೇ ನಾವು ವಾಟರ್ ಕಲರ್ ಸ್ಕೆಚ್ ಪೆನ್ಸ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಇವಾಗ ಏನು ನೋಡ್ತಿದ್ದೀರಾ, ನಾನಿಲ್ಲಿ ಒಂದು ಬ್ರೌನ್ ಕಲರ್ ಪೇಪರ್ನ ತೊಗೊಂಡಿದ್ದೀನಿ. ಈ ಪೇಪರ್ ಬಂದು ನಾವು ಫಾರ್ಮಸಿಯಲ್ಲಿ ಏನಾದರೂ ಮೆಡಿಸಿನ್ಸ್ ತೊಗೊಂಡಾಗ ಈ ರೀತಿಯಾದಂಥ ಪೇಪರ್ಸಲ್ಲಿ ಕೊಡ್ತಾರೆ. ಸೊ ಆ ಪೇಪರ್ನ ನಾನು ಯೂಸ್ ಮಾಡಿಕೊಂಡು ಬುಕ್ ಮಾರ್ಕ್ನ ಮಾಡ್ತಾ ಇದ್ದೀನಿ. ಈ ಬುಕ್ ಮಾರ್ಕ್ ಲೆಂತ್ ಮತ್ತು ವಿಡ್ತ್ ನಾನು 5 ಸೆಂಟಿಮೀಟರ್ ಇಂಟು 13.5 ಸೆಂಟಿಮೀಟರ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ಏನು ನೋಡ್ತಿದ್ದೀರಾ, ನಾನು ಆಲ್ರೆಡಿ ಇದ್ರ ಮೇಲ್ಗಡೆ ಡ್ರಾಯಿಂಗ್ ಮತ್ತು ರೈಟಿಂಗ್ಸ್ನ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆ ಪೇಪರ್ ಸ್ವಲ್ಪ ತಿನ್ನಾಗಿತ್ತು ಅಂತ ನಾನು ಇನ್ನೊಂದು ಶೀಟ್ನ ಅದರ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಂತರ ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊಳ್ಳೋಣ. ಒಂದು ವಿಂಟೇಜ್ ಥೀಮಲ್ಲಿ ಬುಕ್ ಮಾರ್ಕ್ನ ರೆಡಿ ಮಾಡೋಣ ಅಂತ ನಾನು ಇಲ್ಲಿ ಬ್ರೌನ್ ಕಲರ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾರ್ಮಲ್ ಆಗಿ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಫೆವಿಕಾಲ್ನ ಯೂಸ್ ಮಾಡ್ಕೊಬೋದು. ಇವಾಗ ಫೆವಿಕಾಲಿಂದ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಅನ್ನೋದು ಬಂದಿರತ್ತೆ. ಸೊ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಟ್ಟು ನಂತರ ಪೇಂಟಿಂಗ್ ಅಥವಾ ಕಲರಿಂಗ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಬನ್ನಿ ಕಲರಿಂಗ್ ಮಾಡೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ಕೆಚ್ ಪೆನ್ಸ್, ನಂತರ ಸ್ವಲ್ಪ ನೀರು, ನಂತರ ಫೈನ್ ಟಿಪ್ ಇರುವಂತಹ ಬ್ರಷಸ್, ಅರೌಂಡ್ 1 ಅಥವಾ 2 ನಂಬರ್ ಇರೋ ಬ್ರಷಸ್ನ ನೀವು ತಗೊಳ್ಬೋದು. ನಂತರ ನಾನಿಲ್ಲಿ ಒಂದು OHP ಶೀಟ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ನ ತಗೊಳ್ಬೋದು. ನಮಗೆ ಸ್ಕೆಚ್ ಪೆನ್ಸ್ನ ಡೈರೆಕ್ಟಾಗಿ ಯೂಸ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಗೊತ್ತಿದೆ. ಆದರೆ ವಾಟರ್ ಕಲರ್ ಸ್ಕೆಚ್ ಪೆನ್ಸ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಕಲರ್ ಬೇಕಾಗಿರೋ ಸ್ಕೆಚ್ ಪೆನ್ನ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಕಲರ್ ಮಾಡ್ಕೊಳ್ಬೇಕು. ನಾನು ಏನು ತೋರಿಸ್ತಿದ್ದೀನಿ ಈ ರೀತಿಯಾಗಿ ಕಲರ್ ಮಾಡಿಕೊಂಡು ನಂತರ ಬ್ರಷ್ನ ಸ್ವಲ್ಪ ನೀರಲ್ಲಿ ಲೈಟಾಗಿ ಅದ್ದಿ ಆ ಕಲರ್ನ ಬ್ರಷಿಂದ ತಗೊಂಡು ನೀವು ಕಲರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಮಗೆ ಕಲರ್ಸ್ ಲೈಟಾಗಿ ಬೇಕು ಅಂದಾಗ ಸ್ವಲ್ಪ ವೆಟ್ ಆಗಿರೋ ಬ್ರಷಿಂದ ಮಾಡಿ. ಇಲ್ಲ ನಮಗೆ ಕಲರ್ಸ್ ಡಾರ್ಕ್ ಆಗಿ ಬೇಕು ಅಂತ ಅಂದಾಗ ಎಕ್ಸಸ್ ವಾಟರ್ ಬ್ರಷಲ್ಲಿ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಕೊಂಡು ನಂತರ ಕಲರ್ನ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ವಾಟರ್ ಕಲರ್ ಪೇಂಟಿಂಗ್ ಇಫೆಕ್ಟು ನಮಗೆ ಸ್ಕೆಚ್ ಪೆನ್ಸಿಂದ ಬರುತ್ತೆ. ಸೊ ಇವಾಗ ನೋಡಿ, ನೆಕ್ಸ್ಟ್ ನಾನು ರೆಡ್ ಕಲರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಏನು ಬುಕ್ಸ್ ಡ್ರಾ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಕಲರಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಪು, ಪ್ರತಿ ಸರ್ತಿ ನಾವು ಕಲರ್ನ ಯೂಸ್ ಮಾಡಾದ್ಮೇಲೆ ನೀರಲ್ಲಿ ಬ್ರಷ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ಕಲರ್ ಮಿಕ್ಸ್ ಅಥವಾ ಸ್ಮರ್ಜ್ ಆಗೋದು ಅವಾಯ್ಡ್ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಈ ಬುಕ್ ಮಾರ್ಕಲ್ಲಿ ನಾನು ಸಿಂಪಲ್ ಆಗಿರಲಿ ಅಂತ ನಾಲೆಜ್ ರಿಲೇಟೆಡ್ ಅಂದರೆ ಒಂದು ಇಂಕ್ ಬಾಟಲ್, ಒಂದು ಫೆದರ್, ಹಾಗೆ ಕೆಲವೊಂದು ಬುಕ್ಸ್ನ ನಾನಿಲ್ಲಿ ಡ್ರಾ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೊ ಇದೇ ರೀತಿಯಾದಂತಹ ಕಲರ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಈ ಎಲ್ಲ ಇಮೇಜಸ್ನ ನಾನು ಕಂಪ್ಲೀಟ್ ಮಾಡ್ತೇನೆ.
ಇವಾಗ ನೋಡಿ ಎಲ್ಲ ಕಲರಿಂಗ್ ಮಾಡಿಕೊಂಡು ಕಂಪ್ಲೀಟ್ ಆಯಿತು. ನಂತರ ನಾವೇನು ರೈಟಿಂಗ್ಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನ ಯೂಸ್ ಮಾಡಿಕೊಂಡು ರೈಟಿಂಗ್ನ ಮಾಡ್ಕೊಳ್ತೇನೆ. ಸ್ನೇಹಿತರೆ, ಇವಾಗ ರೈಟಿಂಗ್ ಕೂಡ ಕಂಪ್ಲೀಟ್ ಆಯಿತು. ನಂತರ ನಾವೇನು ಇಮೇಜಸ್ನ ಕಲರಿಂಗ್ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ನೀಟಾಗಿ ಬಾರ್ಡರ್ನ ಕಲರಿಂಗ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಯಾವ ಇಮೇಜಸ್ಗೆ ಯಾವೆಲ್ಲ ಕಲರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ಕಲರ್ ಸ್ಕೆಚ್ ಪೆನ್ಸ್ನ ಯೂಸ್ ಮಾಡಿಕೊಂಡು ಬಾರ್ಡರ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬುಕ್ ಮಾರ್ಕ್ದು ಬಾರ್ಡರ್ ಏನಿದೆ ಅದಕ್ಕೆ ನಾನು ಬ್ರೌನ್ ಕಲರ್ ಸ್ಕೆಚ್ ಪೆನ್ನ ಯೂಸ್ ಮಾಡಿಕೊಂಡು ಲೈನ್ ಪ್ಯಾಟರ್ನಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಕಲರಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಇದನ್ನು ಬುಕ್ ಮಾರ್ಕ್ ಆಗಿ ನಾವು ಹಾಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಇದಕ್ಕೆ ನಾವು ಟ್ಯಾಗ್ಸ್ನ ಅಟ್ಯಾಚ್ ಮಾಡಿ ಕೂಡ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪಂಚಿಂಗ್ ಮಷಿನ್ನ ಯೂಸ್ ಮಾಡಿಕೊಂಡು ಕಾರ್ನರಲ್ಲಿ ಒಂದು ಹೋಲ್ನ ಮಾಡ್ಕೊಂಡಿದ್ದೀನಿ. ಸೊ ಟ್ಯಾಗ್ ಮಾಡೋದಕ್ಕೆ ನೀವು ಲೇಸ್ನಾದರೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ರಿಬ್ಬನ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಡಿಫ್ರೆಂಟ್ ಕಲರ್ ಇರೋ ಉಲನ್ ಥ್ರೆಡ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಗ್ನ ರೆಡಿ ಮಾಡ್ಕೊಳ್ತೇನೆ. ಮೊದಲು ಆ 3 ಉಲನ್ನ 2 ಈಕ್ವಲ್ ಲೆಂತಲ್ಲಿ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಆ ಹೋಲ್ ಏನಿದೆ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಮಗೆ ಟ್ಯಾಗ್ ಇರೋ ಬುಕ್ ಮಾರ್ಕ್ ರೆಡಿ ಆಯಿತು. ನೀವು ಇದನ್ನು ಹೀಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕು ಟ್ಯಾಗ್ಸ್ ಅದನ್ನು ನೋಡಿಕೊಂಡು ನೀವು ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಅಲ್ಲದೆ ಇನ್ನೊಂದು ರೀತಿಯಾಗಿ ಡೆಕೋರೇಟ್ ಮಾಡ್ಬೋದು. ಹೇಗೆ ಅಂದರೆ, ನಾನು ಈ ಥ್ರೆಡ್ಸ್ ಏನಿದೆ ಇದನ್ನು ನಾನು 3 ಹೆಣ್ಣಲ್ ಥರ ಹೆಣ್ಕೊಂಡು ನಾನು ಇದನ್ನು ಇನ್ನೊಂದು ಡಿಸೈನ್ ಆಗಿ ರೆಡಿ ಮಾಡ್ಕೊಳ್ತೇನೆ. ಇವಾಗ ಇದನ್ನು ಹೆಣ್ಕೊಂಡಾಯ್ತು. ನಂತರ ಒಂದು ಗಂಟನ್ನು ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನು ನಾವು ಲೆಂತ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಕೂಡ ನಾವು ಟ್ಯಾಗ್ನ ರೆಡಿ ಮಾಡ್ಕೊಳ್ಬೋದು. ಇವಾಗ ಬನ್ನಿ ಬುಕ್ ಮಾರ್ಕ್ನ ಬುಕ್ಕಲ್ಲಿಟ್ಟು ಪ್ಲೇಸ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿ ಯಾವ ರೀತಿಯಾಗಿ ನಾವು ನಾರ್ಮಲ್ ಸ್ಕೆಚ್ ಪೆನ್ಸ್ನ ವಾಟರ್ ಕಲರ್ ಸ್ಕೆಚ್ ಪೆನ್ಸ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋ ಒಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.